ಕತೆಗಳೆಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗಾಗಿ ಈ ದಿನಕ್ಕೊಂದು ಕತೆ ಎಂಬ ಸಂಚಿಕೆಯನ್ನು ಆರಂಭಿಸಲಾಗಿದೆ. ಕತೆಗಳನ್ನು ಕೇಳಿ ಜಾಣರಾಗಿ ಗುಣವಂತರಾಗಿ ಬನ್ನಿ ಕತೆ ಪ್ರಾರಂಭಿಸೋಣ. ಈ ದಿನದ ಕತೆ ನಮಗೆಲ್ಲ ತಿಳಿದಿರುವಂತಹ ಸಿಂಹ ಮತ್ತು ಇಲಿ. ಒಂದಾನೊಂದು ಕಾಲದಲ್ಲಿ ಸಿಂಹವೊಂದು ಕಾಡಿನಲ್ಲಿ ಮಲಗಿತ್ತು. ಸಿಂಹ ಮಲಗಿದ್ದಾಗ ಇಲಿಯೊಂದು ಮಲಗಿದ್ದ ಸಿಂಹದ ಜೊತೆ ಆಟವಾಡಲು ಆರಂಭಿಸಿ ಅವನ ಮೈ ಮೇಲೆ ನೆಗೆಯತೊಡಗಿತು. ಇದರಿಂದ ಸಿಂಹದ ನಿದ್ದೆ ಕೆಟ್ಟು ಎಚ್ಚರವಾಯಿತು ಮತ್ತು ಸಿಂಹವು ತುಂಬ ಕೋಪಗೊಂಡಿತು. ಕೋಪಗೊಂಡ ಸಿಂಹವು ಇಲಿಯನ್ನು ಹಿಡಿದು ತಿನ್ನಲು ಮುಂದಾದ ತಕ್ಷಣ ಇಲಿಯು ಬಿಟ್ಟು ಬಿಡುವಂತೆ ಸಿಂಹವನ್ನು ವಿನಂತಿಸಿತು ಮತ್ತು ಯಾವಾಗಲಾದರೂ ಅಗತ್ಯವಿದ್ದರೆ ಖಂಡಿತವಾಗಿಯೂ ಸಿಂಹಕ್ಕೆ ಸಹಾಯ ಮಾಡಲು ಬರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿತು. ಇಲಿಯ ಈ ಸಾಹಸವನ್ನು ಕಂಡು ಸಿಂಹವು ನಕ್ಕಿತು. ಕೆಲವು ತಿಂಗಳ ನಂತರ ಕೆಲವು ಬೇಟೆಗಾರರು ಬೇಟೆಯಾಡಲು ಕಾಡಿಗೆ ಬಂದು ಸಿಂಹವನ್ನು ಅವರ ಬಲೆಗೆ ಹಿಡಿದರು ಮತ್ತು ಅವರು ಅವನನ್ನು ಮರಕ್ಕೆ ಕಟ್ಟಿದರು. ಅಂತಹ ಪರಿಸ್ಥಿತಿಯಲ್ಲಿ ದುಃಖಿತ ಸಿಂಹ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿತು, ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅಸಹಾಯಕನಾಗಿ ಜೋರಾಗಿ ಗರ್ಜಿಸತೊಡಗಿದ. ಅವನ ಗರ್ಜನೆ ದೂರಕ್ಕೆ ಕೇಳಿಸಿತು. ಪಕ್ಕದ ರಸ್ತೆಯಲ್ಲಿ ಇಲಿಯೊಂದು ಹಾದು ಹೋಗುತ್ತಿದ್ದು ಸಿಂಹದ ಗರ್ಜನೆ ಕೇಳಿದಾಗ ಸಿಂಹಕ್ಕೆ ತೊಂದರೆಯಾಗಿದೆ ಎಂದು ಅರಿವಾಯಿತು. ಇಲಿಯು ಸಿಂಹವನ್ನು ತಲುಪಿದ ತಕ್ಷಣ ಅವನು ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕಡಿಯಲು ಪ್ರಾರಂಭಿಸಿದನು. ಇದರಿಂದ ಸ್ವಲ್ಪ ಸಮಯದಲ್ಲೇ ಸಿಂಹವು ಬಲೆಯಿಂದ ಮುಕ್ತವಾಯಿತು. ಬಲೆಯಿಂದ ಹೊರಬಂದ ನಂತರ ಸಿಂಹವು ಇಲಿಗೆ ಧನ್ಯವಾದ ಹೇಳಿತು. ನಂತರ ಇಬ್ಬರು ಒಟ್ಟಿಗೆ ಕಾಡಿನ ಕಡೆಗೆ ಹೋದರು. ಈ ಕಥೆಯ ನೈತಿಕತೆ, ಈ ಕಥೆಯಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುವುದನ್ನು ಕಲಿಯುತ್ತೇವೆ ಮತ್ತು ಅನ್ಯಾಯವಾಗಿ ಯಾರಿಗೂ ತೊಂದರೆ ನೀಡದಂತೆ ಕಲಿಯುತ್ತೇವೆ. ಮಕ್ಕಳೇ, ಇದು ಈ ದಿನದ ಕಥೆಯಾಗಿದೆ. ನಾಳೆ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಟಾಟಾ, ಬಾಯ್ ಬಾಯ್.